ಎಲ್ಲರಿಗೂ ನಮಸ್ಕಾರ ರೀ. ತವೆ ಒಳಗಿಂದ ಉಬ್ಬಿದ್ದ ರೊಟ್ಟಿ ನೋಡಿದ್ರೆ ಎಷ್ಟು ತಿನ್ನಬೇಕು ಅನಿಸ್ತೈತೆ ರೀ. ಇವತ್ತಿನ ರೊಟ್ಟಿ ರೆಸಿಪಿ ಸ್ಪೆಷಲ್ ಆಗೈತಿ. ನೀವು ರೊಟ್ಟಿ ಒಳಗೆ ಭಾಳ ವೆರೈಟಿ ನೋಡಿರಿ. ಯಾಕಂದ್ರೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಹಿಂಗೆ ಭಾಳ ನಮೂನಿ ರೊಟ್ಟಿ ನೋಡಿರಿ. ಇವತ್ತು ಆ ರೊಟ್ಟಿ ರೆಸಿಪಿ ಒಳಗೆ ನಾ ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರ್ಸಕತ್ತಿದ್ದೀನಿ. ಈ ರೊಟ್ಟಿ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಟ್ಟಿ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು 200 ಗ್ರಾಮ್ ಆಗುವಷ್ಟು ನಾ ರಾಗಿ ಹಿಟ್ಟು ತೊಗೊಂಡಿನಿ. ಈ ರಾಗಿ ಹಿಟ್ಟಿಗೆ ಜಿಗಿ ಬರೋ ಸಲುವಾಗಿ ನೀರಿಟ್ಟವ್ರಲ್ಲಿ ನೀರು ಕುದಿಲಾಕಿಟ್ಟಿವಿ. ಈ ಕಡೆ ರೆಡಿ ಮಾಡ್ಕೊಳಕತ್ತಿದ್ರು. ಒಂದು ಪರಾತೊಳಗೆ ರಾಗಿ ಹಿಟ್ಟೆಲ್ಲ ಚಾನಿಸ್ ತೊಗೊಂಡು ಅದನ್ನು ಹಿಂಗೆ ಬಾವಿಗತ್ತಲೆ ಮಾಡಿಬಿಡತ್ತ ನೋಡ್ರಿ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿಬಿಡೋದ್ರಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋದು. ಉಪ್ಪು ಹಾಕಿ ಅವು ಕುದಿಸಿದ ನೀರು ಇತ್ತಲ್ಲ, ಆ ಕುದಿಸಿದ ನೀರನ್ನು ಇದಕ್ಕೆ ಸೇರಿಸ್ಬಿಡೋದ್ರಿ. ಹಿಂಗೆ ಸೇರಿಸಿ ಒಂದು ಚಮಚೆ ತೊಗೊಂಡು ಆ ಬಿಸಿ ನೀರಿನೊಳಗೆ ಹಿಟ್ಟೆಲ್ಲ ಸ್ವಲ್ಪ ಹಿಂಗೆ ಸೇರಿಸ್ಕೋತ ಹೋಗೋದ್ರಿ. ಬಿಸಿ ಹಿಟ್ಟು ಇರ್ತೈತಿ, ಕೈ ಹಾಕಕ್ಕೆ ಹೋಗ್ಬೇಡ್ರಿ, ಕೈ ಸುಡೋ ಚಾನ್ಸ್ ಇರ್ತೈತಿ ರೀ. ಅದ್ರ ಸಲುವಾಗಿ ಹಿಂಗೆ ಚಮಚೆ ತೊಗೊಂಡು ಚಮಚದಿಂದ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಬಿಡ್ರಿ, ತಣ್ಣಗಾಕತಿ. ಆಮೇಲೆ ಹಿಂಗೆ ಕೈನಿಂದ ಅದನ್ನೆಲ್ಲ ಕೂಡಿಸ್ಕೊಳ್ಳೋದ್ರಿ. ಕೂಡಿಸ್ಕೊಂಡು ಮೆದ್ದೋದ್ರಿ. ಇದನ್ನು ಸ್ವಲ್ಪ ಮ್ಯಾಲೆ ನಿಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟಷ್ಟು ನೀರು ಹಾಕಿ ಮೆದ್ಕೊಂಬಿಡ್ರಿ. ಮೆದ್ಕೊಂಡು ಚಂದಂಗೆ ನಾದ್ಕೊಂಬಿಡೋದ್ರಿ. ಹಿಂಗೆ ನಾದಿ ಮಾಡಿರಂದ್ರೆ ರಾಗಿ ರೊಟ್ಟಿ ಮಸ್ತ್ ಬರ್ತಾವ್ರಿ. ರಾಗಿ ರೊಟ್ಟಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಈಗ ನೀವು ನೋಡ್ತಿರ್ಬೋದು, ರಾಗಿ ಹಿಟ್ಟು ಚಂದಂಗೆ ಮೆದ್ದಿದ ಮೇಲತ್ತ ಯಾವ ಟೈಪ್ ಆಗಿತ್ತು ನೋಡ್ರಿ. ಫುಲ್ ಹದಕ್ಕೆ ಬಂದೈತ್ರಿ ಅದು. ಹಿಂಗೆ ಹದ ಮಾಡಿತ್ತಂದ್ರೆ ರೊಟ್ಟಿ ಭಾಳ ಚಲೋ ಬರ್ತಾವೆ. ಆಮೇಲೆ ರೊಟ್ಟಿ ಮೂಗು ಹರಿಯಂಗಿಲ್ಲ ಅಂತಾರೆ. ಅಂದ್ರೆ ಸ್ವಲ್ಪ ಸೈಡ್ ಕ್ರ್ಯಾಕ್ ಬೀಳ್ತಾವಲ್ಲ, ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಮೂಗು ಹರಿಯೋದು ಅಂತಾರೆ, ಆಮೇಲೆ ಗೀಸೋದು ಅಂತಾರೆ. ಹಿಂಗೆ ಆಗಬಾರ್ದಂದ್ರೆ ನಾವು ಕರೆಕ್ಟಾಗಿ ನಾದ್ಕೊಂಬಿಡೋದು. ಈಗ ಸ್ವಲ್ಪ ಹಿಟ್ಟು ಹಾಕಿ ನಾವು ಅದನ್ನು ರೊಟ್ಟಿ ತಟ್ಟವ್ರದವ್ರಿ. ಸ್ವಲ್ಪ ಪೇಡೆ ಮಾಡಿ ಕರೆಕ್ಟಾಗಿ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನೋಡ್ಕೊಂಡು ರೊಟ್ಟಿ ತಟ್ಕೊಂಬಿಡ್ರಿ. ನಮ್ಮಲ್ಲಿ ತವೆ ಏನೈತಲ್ಲ, ತವೆ ಸೈಜ್ಗನ ರೊಟ್ಟಿ ಹೊಡಿತಾರ್ರಿ. ಈ ಟೈಪ್ ನೀವು ರೊಟ್ಟಿ ಮಾಡಿರಂದ್ರೆ ರೊಟ್ಟಿ ಭಾಳ ಮಸ್ತ್ ಬರ್ತಾವೆ. ಯಾರು ರೊಟ್ಟಿ ಬರಂಗಿಲ್ಲ, ನಾ ರೊಟ್ಟಿ ಮಾಡೋಕೆ ಆಗಂಗಿಲ್ಲ ನನಗೆ ಅಂತಾರಲ್ಲ, ಅವ್ರು ಈ ವಿಡಿಯೋನ ಒಂದು ಸಲ ನೋಡಿಬಿಡ್ರಿ. ರೊಟ್ಟಿ ಸುಲಭವಾಗಿ ಮಾಡ್ಬೋದು ರೀ. ತಟ್ಟೋದು 1-2-3 ರೊಟ್ಟಿ ಫಸ್ಟಕ್ಕೆ ಅವ ಹರಿಬೋದು ರೀ. ಆದ್ರೆ ಆಮೇಲೆ ರೊಟ್ಟಿ ಭಾಳ ಪರ್ಫೆಕ್ಟಾಗಿ ಬರ್ತಾವೆ. ಹಿಂಗೆ ನೀವು ರೊಟ್ಟಿ ತಟ್ಟಿ ಮಾಡಿದ್ದ ರಾಗಿ ರೊಟ್ಟಿ ಜರ ತಿನ್ನಕ್ಕೆ ಕೊಟ್ರಂದ್ರೆ 1 ರೊಟ್ಟಿ ತಿನ್ನವ್ರ 4 ರೊಟ್ಟಿ ತಿಂತಾರ್ರಿ. ಅಷ್ಟು ಮಸ್ತ್ ಆಗ್ತಾವೆ, ಎಳ್ಳಗೆ ಮತ್ತು ಉಬ್ಬಿ ಬರ್ತಾವ್ರಿ. ಪೂರಿ ಥರ ಉಬ್ಬಿ ಬರ್ತಾವ್ರಿ ರೊಟ್ಟಿ. ನೀವೀಗ ನೋಡ್ತಿರ್ಬೋದು, ರೊಟ್ಟಿ ತಟ್ಟೋದಾತೀಗ. ರೊಟ್ಟಿ ತಟ್ಟೋದಾದ ಕೂಡಲೇ ಹಿಂಗೆ ತವೆ ಒಳಗೆ ಹಾಕಿಬಿಡೋದ್ರಿ. ತವೆ ಒಳಗೆ ಹಾಕಿ ಸ್ವಲ್ಪ ಒಂದು ಒಣ ಬಟ್ಟೆ ತೊಗೊಂಡು ಅದನ್ನು ತೋಸಿ ಸ್ವಲ್ಪ ಮ್ಯಾಲೆ ನೀರು ಹಚ್ಚಿಬಿಡೋದ್ರಿ. ಹಿಂಗೆ ನೀರು ಹಚ್ಚಿದ್ರೆ ಸೈಡ ಕರೆಕ್ಟಾಗಿ ಹಿಂಗೆ ನೀರು ಹಚ್ಚಿತಂದ್ರೆ ಕರೆಕ್ಟಾಗಿ ಬೇದ ಬರ್ತೈತಿ ಅದು. ಅದ್ರ ಸಲುವಾಗಿ ಹಿಂಗೆ ನೀರು ಹಚ್ಬೇಕ್ರಿ. ನೀರು ಹಚ್ಚಿತಂದ್ರೆ ಕರೆಕ್ಟಾಗಿ ಬೇದ ಬರ್ತೈತಿ. ಈಗ ನಾವು ಅದನ್ನು ಹೊಳಿಸಿ ಹಾಕಿದ್ವಿ ನೋಡ್ರಿ. ಹಿಂಗೆ ಹೊಳಿಸಿ ಹಾಕಿ ಸ್ವಲ್ಪ ಅಲ್ಲೆಲ್ಲೇ ಪ್ರೆಸ್ ಮಾಡೋದಿರ್ತೈತಿ. ಒಂದೊಂದು ಸಲ ಪ್ರೆಸ್ ಮಾಡಾನಿಲ್ದನೂ ಉಬ್ತೈತಿ ರೀ. ನಮ್ಮದು ಹಿಟ್ಟು ಹದ ಕರೆಕ್ಟಾಗಿತ್ತಂದ್ರೆ ರೊಟ್ಟಿ ಮಸ್ತಂಗೆ ಉಬ್ಬಿ ಬರ್ತೈತಿ. ಈಗ ನೀವು ನೋಡ್ತಿರ್ಬೋದು, ಕಣ್ಣು ಬಿದ್ದವ್ರಲ್ಲಿ ಅಲ್ಲೆಲ್ಲೇ ಬ್ಲ್ಯಾಕ್ ಸ್ಪಾಟ್ ಕಾಣಿಸಕತ್ತ ನೋಡ್ರಿ. ಹಿಂಗೆ ಬ್ಲ್ಯಾಕ್ ಸ್ಪಾಟ್ ಕಾಣಿಸೋದು ಅಂದ್ರೆ ರೊಟ್ಟಿ ಹೊಳಿಸಿ ಹಾಕಿಬಿಡೋದ್ರಿ. ಈಗ ಒಂದು ಸೈಡ್ ಬೇಯಿಸಿದ್ದು, ಆಮೇಲೆ ಈ ಕಡೆ ಹೊಳಿಸಿ ಹಾಕಿದ್ವು. ಇನ್ನು ಹೊಳಿಸಿ ಹಾಕಿದ ನಂತರ ಮತ್ತೊಮ್ಮೆ ಹೊಳಿಸಿ ಹಾಕೋದ್ರಿ. ಹೊಳಿಸಿ ಹಾಕಿ ಹಿಂಗೆ ಒಂದು ಒಣ ಬಟ್ಟೆ ತೊಗೊಂಡು ಪ್ರೆಸ್ ಮಾಡೋದು ನೋಡ್ರಿ. ಹಿಂಗೆ ಪ್ರೆಸ್ ಮಾಡಿರಂದ್ರೆ ನೋಡ್ರಿ ಎಷ್ಟು ಚಂದ ಉಬ್ಬಾಕತ್ತೈತಿ. ಅದು ಹಿಂಗೆ ಉಬ್ಬಿತ್ತಂದ್ರೆ ಪದ್ರ ಬಿಡ್ತೈತ್ರಿ. ಅದು ಪದ್ರ ಬಿಡ್ತಂದ್ರೆ ರೊಟ್ಟಿ ತಿನ್ನಕ್ಕೆ ಭಾಳ ರುಚಿ ಇರ್ತೈತ್ರಿ. ಬಿಸಿ ರೊಟ್ಟಿ, ತುಪ್ಪ, ಒಂದು ಯಾವ್ದಾರ ಪಲ್ಯ ಇತ್ತಂದ್ರೆ ಇಲ್ಲ ಚಟ್ನಿ ಇತ್ತಂದ್ರೆ ರೊಟ್ಟಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಈ ರಾಗಿ ರೊಟ್ಟಿ ನೀವು ಕನಿಷ್ಠ ವಾರದಾಗ 1-2-3 ಸಲ ಮಾಡಿರಿ. ಒಂದು ಜೋಳದ ರೊಟ್ಟಿ, ಒಂದು ದಿವಸ ರಾಗಿ ರೊಟ್ಟಿ. ಈಗ ಬಿಸಿಲು ಸ್ಟಾರ್ಟ್ ಆತ್ರಿ. ಬಿಸಿಲಿಗೆ ರಾಗಿ ಭಾಳ ಚಲೋ ರೀ, ದೇಹಕ್ಕೆ ತಂಪು ಕೊಡ್ತೈತಿ. ಅದ್ರ ಸಲುವಾಗಿ ರಾಗಿ ಅಂಬಲಿ, ರಾಗಿ ನುಚ್ಚ, ಆಮೇಲೆ ಹಿಂಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಮುದ್ದೆ ಕಡೆನೇ ರೊಟ್ಟಿ ಜಾಸ್ತಿ. ಅದ್ರ ಸಲುವಾಗಿ ನಿಮಗೆ ನಾವು ರಾಗಿ ರೊಟ್ಟಿ ತೋರ್ಸಾಕತ್ತಿದ್ದೀವಿ. ಈಗ ಮತ್ತೊಂದು ರೊಟ್ಟಿ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ. ರೊಟ್ಟಿ ಬಡದ ತವೆ ಒಳಗೆ ಹಾಕ್ಯಾರ. ತವೆ ಒಳಗೆ ಹಾಕಿ ಇದನ್ನು ಉಬ್ಸೋದು ಭಾಳ ಇಂಪಾರ್ಟೆಂಟ್ ಐತ್ರಿ. ಹಿಂಗೆ ನೀರು ಹಚ್ಚಿ ಅದನ್ನು ಸ್ವಲ್ಪ ನೀರೆಲ್ಲ ಆರೋ ತಕ್ಕ ಬಿಡೋದು. ಆಮೇಲೆ ಮತ್ತೆ ಪಲ್ಟಿ ಹೊಡೆದು ಹಾಕಿಬಿಡೋದ್ರಿ. ಹಿಂಗೆ ಹಾಕಿದ ನಂತರ ಮತ್ತೊಂದು ಪಲ್ಟಿ ಹೊಡಿತು ನೋಡ್ರಿ. ಹಿಂಗೆ ಪಲ್ಟಿ ಹೊಡೆದು ಹಾಕಿಸಿರಂದ್ರೆ ಕರೆಕ್ಟಾಗಿ ಕಪ್ಪು ಚುಕ್ಕೆ ಬೀಳ್ತಾವೆ. ಕಪ್ಪು ಚುಕ್ಕೆ ಬಿದ್ದ ನಂತರ ಅವಾಗಲೇ ಹೇಳಿನಲ್ಲ ನಿಮ್ಗೆ, ಒಂದು ಒಣ ಅರಿವಿ ತೊಗೊಂಡು ಆ ಕಡೆ ಈ ಕಡೆ ಒತ್ತುದ್ರಿ. ಈಗ ನೋಡ್ರಿ
ಮೂರು ಸಲ ಹಾಕಿರ ಆಮೇಲೆ ಹಿಂಗೆ ಉಬ್ಬಾಕೈತಿ ನೋಡ್ರಿ. ವಾವ್, ಎಷ್ಟು ಮಸ್ತ್ ಉಬ್ಬಾಕತೈತಿ ನೋಡ್ರಿ. ಎಣ್ಣೆಗೆ ಹಾಕಿದ ಪೂರಿ ಥರ ಉಬ್ಬಾಕತೈತಿ ರೀ. ಹಿಂಗೆ ಉಬ್ಬಿ ಮಾಡಿದ ನೀವು ರಾಗಿ ರೊಟ್ಟಿ ಜರ ಮಾಡಿರಂದ್ರೆ ಭಾಳ ಮಸ್ತ್ ಆಗ್ತಾವ. ಈ ವಿಡಿಯೋ ನೋಡಿದ ಕೂಡಲೇ ನೀವು ರಾಗಿ ರೊಟ್ಟಿ ಮಾಡೋದ ಮರಿಬೇಡ್ರಿ. ಈಗ ಬೇಸಿಗೆ ಸ್ಟಾರ್ಟ್ ಆಗೈತಿ. ದೇಹಕ್ಕೆ ತಂಪು ಕೊಡೋ ರಾಗಿ ನಮ್ಮ ಆರೋಗ್ಯಕ್ಕೆ ಬೇಕು. ಅದರ ಸಲುವಾಗಿ ರಾಗಿ ರೊಟ್ಟಿ ಮಾಡಿರಿ, ರಾಗಿ ಅಂಬಲಿ ಮಾಡಿರಿ, ರಾಗಿ ಮುದ್ದೆ ಮಾಡಿರಿ, ಒಟ್ಟು ರಾಗಿ ಉಪಯೋಗಿಸ್ರಿ. ಯಾಕಂದ್ರೆ ನಾವು ಆರೋಗ್ಯ ಈಗ ಕಾಪಾಡ್ಕೋಬೇಕಾಗೈತಿ ನೋಡ್ರಿ. ಹಿಂಗೆ ಉಬ್ಬಿ ಬರೋ ರೊಟ್ಟಿ ಒಂದು ಸಲ ಮಾಡಿಬಿಟ್ರಂದ್ರೆ ನೀವು ಮುಂಜಾನೆಯಿಂದ ಸಂಜೆ ತನಕನೂ ತಿನ್ಬೋದು ನೋಡ್ರಿ. ಅಷ್ಟು ಮಾಡಿದಂಗೆ ನಾನು ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ. ಜಾಸ್ತಿ ಹಾಕೋತೀವಿ. ಒಂದು ಬುಟ್ಟಿ ತುಂಬ ರೊಟ್ಟಿ ಮಾಡಿ ಇಟ್ಟೇವು ನಾವು. ನೀವು ಬರೋರಿದ್ರೆ ಬರ್ರಿ ನಮ್ಮಲ್ಲಿ ರಾಗಿ ರೊಟ್ಟಿ ತಿನ್ನಾಕ. ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.